ಮಾತಾಡ್ತಾರೆ, ಹೇಳ್ತಾರೆ ಇದು ಅಂಬೇಡ್ಕರ್ ಜಯಂತಿ ಅಲ್ಲ, ಇದು ಕೆಂಪೇಗೌಡ ಜಯಂತಿ ಅಂತ. ಅಂದರೆ ಬೇರೆ ಬೇರೆ ಜಯಂತಿಗಳನ್ನ ಕಂಡಮ್ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾ ಇರತಕ್ಕಂಥದ್ದು ನಾವು ನೋಡಿದ್ದೀವಿ. ಈ ಥರದ ಮಾತಾಡ್ತಾ ಎಷ್ಟೇ ಮಾತಾಡಿದ್ರು ಕೂಡ, ಶಾಸಕನ ಎಷ್ಟೇ ನಿಂದನೆ ಮಾಡಿದ್ರು ಕೂಡ ಅವರು ಸಾವಧಾನವಾಗಿ ಏಕಚಿತ್ತವಾಗಿ ಕುಂತಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ, ಎಲ್ಲರೂ ನೋಡಿದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ತುಂಬ ಆತ್ಮೀಯ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿನಿಧಿಗಳೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಬರಲಿ, ಸರ್ಕಾರದಲ್ಲಿ ಅನೇಕ ಜಯಂತಿಗಳನ್ನು, ದಾರ್ಶನಿಕರ ಜಯಂತಿಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಜಗಜೀವನ್ ಜಯಂತಿ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಕೆಂಪೇಗೌಡ ಜಯಂತಿ ಆಗಿರ್ಬೋದು, ಈ ಥರದ್ದು. 27ನೇ ತಾರೀಕು ಹಾಗೆಯೇ ಕೆಂಪೇಗೌಡರ ಜಯಂತಿಯನ್ನು ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ತುಂಬ ವಿಜೃಂಭಣೆಯಿಂದ ವ್ಯವಸ್ಥೆಗಳನ್ನು ಮಾಡಿತ್ತು. ಹಾಗೆಯೇ ಎಲ್ಲ ಮೂಲೆಗಳಿಂದ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜನ, ಸರ್ವ ಜನ, ಅಂದರೆ ಒಂದೇ ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಅದು. ಯಾಕಂದರೆ ಸರ್ಕಾರ ಮಾಡ್ತಾ ಇರೋದ್ರಿಂದ ಎಲ್ಲ ಥರದ ಜನ, ನಾವು ಕೂಡ ಎಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಅವತ್ತು ಏನು ತುಂಬ ವಿಜೃಂಭಣೆಯಿಂದ ಮೆರವಣಿಗೆ ಆಯಿತು, ಟ್ಯಾಬ್ಲೋಗಳಿದ್ವು, ಮತ್ತು ಕಾರ್ಯಕ್ರಮ ಪ್ರಾರಂಭ ಆಗೋಂಥ ಸಂದರ್ಭದಲ್ಲಿ ನಾವು ಕೂಡ ಜಿಲ್ಲಾಡಳಿತ ಏನು ಈ ಕ್ಷೇತ್ರದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ರೂಢಿ ಅದು. ಹಾಗೇನೆ ಅವರು ಆಹ್ವಾನ ಕೊಟ್ಟಿದ್ದರು, ಪ್ರದೀಪ್ ಈಶ್ವರ್ ಅವರು ಬಂದಿದ್ದರು, ನಾವು ಕೂಡ ಇದ್ವಿ. ಅದೇ ಕಾರ್ಯಕ್ರಮ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನೋಡಿದ್ದೀರಿ, ಯಾವುದೇ ಗಲಭೆ, ಯಾವುದೇ ರೀತಿಯಾದಂಥ ಗಲಭೆಗಳಿರಲಿಲ್ಲ. ತುಂಬ ಶಾಂತಿಯುತವಾಗಿ ಕಾರ್ಯಕ್ರಮ ಪ್ರಾರಂಭ ಆಯಿತು, ಸ್ವಾಗತ ಭಾಷಣ ಆಯಿತು, ಮತ್ತು ನಾಡಗೀತೆ ಆಯಿತು. ಆ ನಂತರ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಾಸ್ತಾವಿಕ ಮಾತುಗಳನ್ನು ಮಾತಾಡೋದಕ್ಕೆ ಪ್ರಾರಂಭ ಆದ ಸಂದರ್ಭದಲ್ಲಿ ಹೊರಗಡೆ, ಕನ್ನಡ ಭವನದ ಹೊರಗಡೆ ಒಂದಷ್ಟು ಜನ ಕಿಡಿಗೇಡಿಗಳು ಗಲಾಟೆ ಪ್ರಾರಂಭ ಮಾಡಿದರು. ಅದನ್ನು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದರು. ಅವ್ರ ಕಾರ್ಯಕ್ರಮ ಬಂದಿರೋರಿಗೆ ಅಡ್ಡಿ ಮಾಡ್ತಾ ಇದ್ದಾರೆ, ಅವರನ್ನು ಒಳಗೆ ಕರೆಸಿ ಅಂತಂದರು. ಆ ಕರೆಸೋಂಥ ಸಂದರ್ಭದಲ್ಲಿ ಏಕಾಏಕಿ ಸುಮಾರು ಒಂದು 100 ಜನ ಏನು ಶಾಲುಗಳು ಹಾಕೊಂಡಿದ್ದಂಥ ಜನ, ಅವರು ಬೇರೆ ಬೇರೆ ರೀತಿ ಪಾನಮುಕ್ತರಾಗಿದ್ದರು. ಅವರೆಲ್ಲ ಇದ್ದಕ್ಕಿದ್ದಂಗೆ ನುಗ್ಗಿ ಶಾಸಕರ ಮೇಲೆ ಅವಾಚ್ಯವಾಗಿ, ನಾವ್ಯಾರು ಕೂಡ ಎಂದೂ ಕೇಳಿರಲ್ಲ ಆ ರೀತಿಯಾದಂಥ ಅವಾಚ್ಯ ಶಬ್ದಗಳನ್ನು ಬಳಸಿ ಅವರನ್ನು ಹೊಡೆಯೋದಕ್ಕೆ ಬಂದರು, ನುಗ್ಗಿದ್ರು. ಸ್ಟೇಜಲ್ಲಿ ಕೂಡ ನುಗ್ಗೋದಕ್ಕೆ ಪ್ರಾರಂಭ ಮಾಡಿದ್ರು. ಇದನ್ನೆಲ್ಲನೂ ಪೊಲೀಸು ಇಲಾಖೆ, ಎಲ್ಲ ಪೊಲೀಸು ವ್ಯವಸ್ಥೆ ಅದನ್ನು ಕಂಟ್ರೋಲ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅವರು ಕೂಗುಗಳನ್ನು ಹಾಕ್ತಾನೆ ಇದ್ರು. ಅದು ವಿಶೇಷವಾಗಿ ಒಬ್ಬ ಶಾಸಕನ ವಿರುದ್ಧವಾಗಿಯೇ ಅವರು ಬಂದಂಥ ಮನಸ್ಸು ಬೈದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ವಿ, ನೀವು ನೋಡಿದರೆ, ರೆಕಾರ್ಡ್ ಆಗಿದೆ, ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಕೂಡ ಹರಿದಾಡಿದೆ. ಆದರೆ ಅಲ್ಲಿ ಇದ್ದಂಥ ಮುಖಂಡರುಗಳು ಎಲ್ಲರೂ ಕೂಡ ಅವರನ್ನು ತಾಳ್ಮೆಯಿಂದ ಇರೋದಕ್ಕೆ ಅನೇಕ ಸಾರಿ ಪ್ರಯತ್ನ ಪಟ್ಟರು ಕೂಡ ಅವ್ರು ತಾಳ್ಮೆಗೆ ಬರಲಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ತುಂಬ ವ್ಯವಸ್ಥಿತವಾಗಿ ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಹೋದರು, ಅದು ಕೂಡ ಅವರು ಕಂಟ್ರೋಲ್ ಬರಲೇ ಇಲ್ಲ. ಅವರೇನೋ ಒಂದೇ ಉದ್ದೇಶ, ಇವರು ಪ್ರದೀಪ್ ಈಶ್ವರ್ ಅವರು ಈ ಜಯಂತಿಗೆ ಯಾಕೆ ಬರಬೇಕು ಅಂತ. ಆದರೆ ಆ ಜಯಂತಿ ಇರ್ತಕ್ಕಂಥದ್ದು ಸರ್ಕಾರಿ ಕಾರ್ಯಕ್ರಮ, ಇದು ಯಾವುದೇ ಸಂಘದ ಕಾರ್ಯಕ್ರಮ ಅಲ್ಲ, ಅದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಶಾಸಕರು ಭಾಗವಹಿಸಿದರು. ಇದನ್ನು ಕಂಟ್ರೋಲ್ ಮಾಡೋದಕ್ಕಾಗಿ, ಅವ್ರನ್ನ ಹೊರಗಡೆ ಕಳಿಸೋದಕ್ಕಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ದಾರೆ. ಅದು ಯಾಕೆ ಏನು ಅನ್ನೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಮತ್ತು ನಾವು ಕೂಡ ಆ ವೇದಿಕೆಯಲ್ಲಿದ್ದೀವಿ. ಆ ನಂತರ ಸ್ವಾಮೀಜಿಗಳು ಬಂದರು, ಸ್ವಾಮೀಜಿಗಳು ಕಂಟ್ರೋಲ್ ಮಾಡೋಕೆ ಹೋದರು. ಆದರೆ ಸ್ವಾಮೀಜಿಗಳ ಕಂಟ್ರೋಲ್ ಕೂಡ ಅವ್ರು ತಪ್ಪಲಿಲ್ಲ. ಆದರೆ ಕೆಲವರು ಮಾತಾಡ್ತಾರೆ, ಹೇಳ್ತಾರೆ ಇದು ಅಂಬೇಡ್ಕರ್ ಜಯಂತಿ ಅಲ್ಲ, ಇದು ಕೆಂಪೇಗೌಡ ಜಯಂತಿ ಅಂತ. ಅಂದರೆ ಬೇರೆ ಬೇರೆ ಜಯಂತಿಗಳನ್ನ ಕಂಡಮ್ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾ ಇರತಕ್ಕಂಥದ್ದು ನಾವು ನೋಡಿದ್ದೀವಿ. ಈ ಥರದ್ದು ಮಾತಾಡ್ತಾ ಎಷ್ಟೇ ಮಾತಾಡಿದ್ರು ಕೂಡ, ಶಾಸಕನ ಎಷ್ಟೇ ನಿಂದನೆ ಮಾಡಿದ್ರು ಕೂಡ ಅವರು ಸಾವಧಾನವಾಗಿ ಏಕಚಿತ್ತವಾಗಿ ಕುಂತಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ, ಎಲ್ಲರೂ ನೋಡಿದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ತುಂಬ ಗಣ್ಯ ವ್ಯಕ್ತಿಗಳು ಕೂಡ ಇದನ್ನು ಗಮನಿಸಿರ್ತಾರೆ. ಆದರೆ ಅವರು ಹೊರಗಡೆ ಹೋಗೋಂಥ ಸಂದರ್ಭದಲ್ಲಿ, ಕಾರ್ಯಕ್ರಮ ಮುಗಿದ ಮೇಲೆ ಹೊರಗಡೆ ಹೋಗೋಂಥ ಸಂದರ್ಭದಲ್ಲಿ ಒಂದು 100-200 ಜನ ಅವರನ್ನು ಅಟ್ಟಾಡಿಸ್ಕೊಂಡು ಹೋಗೋಂಥ ಓಡಿಸ್ತಾ ಹೋಗ್ತಾರೆ. ಅವರು ಇದೇ ಭಾಷೆ, ಬೇರೆ ಬೇರೆ ರೀತಿಯ ಭಾಷೆಯನ್ನು ಮಾತಾಡ್ಕೊಂಡು ಅವ್ರನ್ನ ತರ್ಮ್ಕೊಂಡು ಹೋಗ್ತಾರೆ. ಆದರೆ ಪೊಲೀಸ್ನವರು ತುಂಬ ಬಂದೋಬಸ್ತಾಗಿ ಅವರನ್ನು ಕಾರಲ್ಲಿ ಹತ್ತಿಸ್ತಾರೆ. ಕಾರಲ್ಲಿ ಹೋಗೋಂಥ ಸಂದರ್ಭದಲ್ಲಿ ಈ ಥರದ ಒಂದು ಅಹಿತಕರ ಘಟನೆಗಳು ನಡೆದಿರ್ತಕ್ಕಂಥದ್ದು. ಮತ್ತು ಅಲ್ಲಿ ರಸ್ತೆಯಲ್ಲಿ ಚಪ್ಪಲಿ ಹಾಕಿರ್ತಕ್ಕಂಥದ್ದು, ಕಲ್ಲಲ್ಲಿ ಹಾಕಿರ್ತಕ್ಕಂಥದ್ದು, ಶೂನಲ್ಲಿ ಹಾಕಿರ್ತಕ್ಕಂಥದ್ದು, ಇದು ಯಾವ ಸಮಾಜಕ್ಕೆ ಅವರು ಕೀರ್ತಿ ಕೊಡ್ತಕ್ಕಂಥದ್ದು ಅನ್ನೋದು ನಾವು ಪ್ರಶ್ನೆ ಇದು. ಆದರೆ ಕೆಂಪೇಗೌಡರು ಈ ದೇಶಕ್ಕೆ ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ರಾಜರಲ್ಲ. ಅವರು ಬೆಂಗಳೂರನ್ನು ಕಟ್ಟಿರ್ತಕ್ಕಂಥ ದೊರೆ ಅವರು. ಆ ಬೆಂಗಳೂರಿನಲ್ಲಿ ಸರ್ವ ಜನ ಕೂಡ ಇವತ್ತು ವಾಸ ಮಾಡ್ತಕ್ಕಂಥದ್ದು. ಅಲ್ಲಿ ಸರ್ವ ಜನಾಂಗಕ್ಕಾಗಿ ಬೇರೆ ಬೇರೆ ಪೇಟೆಗಳನ್ನು ನಿರ್ಮಾಣ ಮಾಡಿ ಇವತ್ತು ಒಳ್ಳೆಯ ವ್ಯವಸ್ಥಿತವಾಗಿ ಬೆಂಗಳೂರನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಬ್ಬ ರಾಜರವರು.
ಒಬ್ಬ